ಸ್ವಾಮಿ ವಿವೇಕಾನಂದರ ಜೀವನ ಕಥೆ. ಲೈಫ್ ಸ್ಟೋರಿ ಆಫ್ ಸ್ವಾಮಿ ವಿವೇಕಾನಂದ ಇನ್ ಕನ್ನಡ. ಸರಿ, ಸ್ವಾಮಿ ವಿವೇಕಾನಂದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹೇಗೆ ಸೂರ್ಯ ಚಂದ್ರರು ಅಚಲರಾಗಿದ್ದಾರೋ ಅದೇ ರೀತಿ ಸ್ವಾಮಿ ವಿವೇಕಾನಂದರ ನೆನಪುಗಳು, ಉಪದೇಶಗಳು ನಮ್ಮ ಮನಸ್ಸಿನಲ್ಲಿ ಅಚಲವಾಗಿ ಬೇರೂರಿ ನಿಶ್ಚಲ ಸ್ವರೂಪ ಪಡೆದುಕೊಂಡು ಹಚ್ಚ ಹಸುರಾಗಿ ಉಳಿದಿವೆ. ಸ್ವಾಮಿ ವಿವೇಕಾನಂದರ ಕಂಚಿನ ಕಂಠದಿಂದ ಹೊರಹೊಮ್ಮಿದ ಪ್ರೇರಕ ನುಡಿಗಳು ಯುವಕರ ಮನಸ್ಸನ್ನು ಕೆರಳಿಸಿ ಅವರಲ್ಲಿ ಆತ್ಮವಿಶ್ವಾಸ, ಸ್ಫೂರ್ತಿ ಹಾಗೂ ಧೈರ್ಯ ಸಾಹಸಗಳನ್ನು ಬಿತ್ತಿ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಎದುರಿಸಿ ಮುನ್ನುಗ್ಗುವಂತೆ ಮಾಡುತ್ತವೆ. ಪ್ರೀತಿ ಅನುಕಂಪಗಳನ್ನು ಅವರೆದೆಯಲ್ಲಿ ತುಂಬಿ ಅವರು ಭವ್ಯ ಬದುಕನ್ನು ನಡೆಸುವಂತೆ ಮಾಡುತ್ತವೆ. ಜೀವನದಲ್ಲಿ ಎದುರಾಗುವ ಸಂದಿಗ್ಧ ಹಾಗೂ ಸಂಕಟಮಯ ಸನ್ನಿವೇಶಗಳನ್ನು ಎದುರಿಸಲು ಮಾರ್ಗದರ್ಶನವನ್ನು ನೀಡುತ್ತವೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ನಿಕೋಲಾ ಟೆಸ್ಲಾ, APJ ಅಬ್ದುಲ್ ಕಲಾಂರಂಥ ಮಹಾನ್ ಸಾಧಕರಿಗೆ ಸ್ವಾಮಿ ವಿವೇಕಾನಂದರು ಸ್ಫೂರ್ತಿಯಾಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿತ್ವವನ್ನು ಅರಿಯುವ ಕಿರುಸಾಹಸ ತಮ್ಮ ಪೂರ್ವಾಶ್ರಮದ ದಿನಗಳಲ್ಲಿ ನರೇನ ಅಥವಾ ನರೇಂದ್ರನಾಥ ಎಂದು ಕರೆಯಲ್ಪಡುತ್ತಿದ್ದ ಸ್ವಾಮಿ ವಿವೇಕಾನಂದರು 1863 ಇಸ್ವಿಯ ಜನವರಿ 18 ಸೋಮವಾರದಿಂದ ಕಾಶಿ ವಿಶ್ವೇಶ್ವರನ ಅನುಗ್ರಹದಿಂದ ವಿಶ್ವನಾಥ ದತ್ತ ಹಾಗೂ ಭುವನೇಶ್ವರಿ ದೇವಿ ದಂಪತಿಗಳಿಗೆ ವರಪುತ್ರರಾಗಿ ಕಲ್ಕತ್ತಾದಲ್ಲಿ ಜನಿಸಿದರು. ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ವಕೀಲರಾಗಿದ್ದರು. ಭುವನೇಶ್ವರಿ ದೇವಿ ಅಪಾರ ದೈವ ಭಕ್ತಿಯುಳ್ಳ ಗೃಹಿಣಿಯಾಗಿದ್ದರು. ಬಾಲ್ಯದಲ್ಲಿ ನರೇಂದ್ರನಾಥ ಬಹಳಷ್ಟು ತುಂಟನಾಗಿದ್ದನು. ಮೈತುಂಬ ಭಸ್ಮ ಹಂಚಿಕೊಂಡು ಶಿವನಂತೆ ನಾಟಕ ಮಾಡುತ್ತಿದ್ದನು. ಅವರ ಮನೆಗೆ ಯಾರಾದರೂ ಭಿಕ್ಷಕರು ಬಂದರೆ ನರೇನ ಕಣ್ಣಿಗೆ ಕಾಣಿಸುತ್ತಿದ್ದೇನಲ್ಲ, ಕೈಗೆ ಸಿಕ್ಕಿದ್ದನ್ನೆಲ್ಲ ಭಿಕ್ಷಕರಿಗೆ ದಾನವಾಗಿ ಕೊಟ್ಟು ಬಿಡುತ್ತಿದ್ದನು. ಹೀಗಾಗಿ ಅವರ ತಾಯಿ ಅವನನ್ನು ಭಿಕ್ಷಕರು ಬಂದಾಗ ರೂಮಿನಲ್ಲಿ ಕೂಡಿ ಹಾಕುತ್ತಿದ್ದರು. ಆದರೂ ನರೇನ ಕಿಟಕಿಯಿಂದ ಭಿಕ್ಷಕರಿಗೆ ಏನಾದರೂ ಒಂದನ್ನು ಕೊಡುತ್ತಿದ್ದರು. ನರೇನ ಈ ತರಹದ ಹಲವಾರು ತುಂಟತನಗಳನ್ನು ಮಾಡುತ್ತಿದ್ದನು. ಅವರ ತಾಯಿ ಅವನನ್ನು ಹರಕೆ ಹೊತ್ತುಕೊಂಡು ಹೆತ್ತಿದ್ದರು. ಆದರೆ ಅವನ ತುಂಟತನವನ್ನು ತಾಳಲಾರದೆ, ನಾನು ಶಿವನಿಗೆ ಮಗನನ್ನು ಕೊಡು ಅಂತ ಕೇಳಿದರೆ ಆತ ಅವನು ದೈತ್ಯನನ್ನು ಕಳಿಸಿದ್ದಾನೆಂದು ಅಂತ ಬೈಯುತ್ತಿದ್ದರು. ದೈತ್ಯ ಕುಟುಂಬವು ಶ್ರೀಮಂತಿಕೆ ಮತ್ತು ಗೌರವ ಪ್ರತಿಷ್ಠೆಗಳನ್ನು ಗಳಿಸಿದ್ದು, ಔದಾರ್ಯ, ಪಾಂಡಿತ್ಯ ಮತ್ತು ತೀವ್ರ ಸ್ವಾತಂತ್ರ್ಯ ಪ್ರಿಯತೆಗೆ ಹೆಸರುವಾಸಿಯಾಗಿತ್ತು. ನರೇಂದ್ರನ ತಾತನಾದ ದುರ್ಗಾಚರಣ ದತ್ತರು ಪರ್ಷಿಯನ್ ಹಾಗೂ ಸಂಸ್ಕೃತ ಭಾಷೆಗಳನ್ನು ಕರಗತ ಮಾಡಿಕೊಂಡಿದ್ದರು. ಆದರೆ ತಮ್ಮ ಮಗ ವಿಶ್ವನಾಥ ದತ್ತ ಜನಿಸಿದ ನಂತರ ಲೌಕಿಕ ಜಗತ್ತಿನ ಜೀವನ ಪರಿತ್ಯ ತ್ಯಜಿಸಿ 25ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಿದ್ದರು. ದುರ್ಗಾಚರಣರ ಈ ನಿರ್ಧಾರವೇ ಮೊಮ್ಮಗ ನರೇಂದ್ರನಲ್ಲಿ ಆಧ್ಯಾತ್ಮದಲ್ಲಿ ಒಲವು ಮೂಡಲು ಪ್ರಚೋದನಕಾರಿಯಾಯಿತು. ನರೇಂದ್ರನ ತಂದೆ ವಿಶ್ವನಾಥ ದತ್ತರು ಕಲ್ಕತ್ತಾ ಹೈಕೋರ್ಟ್ನಲ್ಲಿ ಸರ್ಕಾರಿ ವಕೀಲರಾಗಿದ್ದರು. ಅವರಿಗೆ ಬಡ ಜನರಲ್ಲಿ ಅಪಾರ ಸಹಾನುಭೂತಿಯಾಗಿತ್ತು. ಅವನ ತಾಯಿ ಭುವನೇಶ್ವರಿ ದೇವಿಯರು ರಾಜ ಕುಟುಂಬದ ಸುಸಂಸ್ಕೃತ ಹೆಣ್ಣಾಗಿದ್ದರು. ದಿನಾಲೂ ನರೇಂದ್ರನಿಗೆ ರಾಮಾಯಣ ಹಾಗೂ ಮಹಾಭಾರತದಂಥ ಮಹಾಕಾವ್ಯಗಳ ರೋಚಕ ಕಥೆಗಳನ್ನು ಹೇಳುತ್ತಿದ್ದರು. ಹೀಗಾಗಿ ನರೇಂದ್ರ ರಾಮಾಯಣ ಹಾಗೂ ಮಹಾಭಾರತಗಳನ್ನು ಓದಿ ಸುಲಭವಾಗಿ ಅರ್ಥ ಮಾಡಿಕೊಂಡರು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ನರೇಂದ್ರನ ಕೀರ್ತಿ ವಿಜಯ ಯಾತ್ರೆ ಬಾಲ್ಯದಿಂದಲೇ ಪ್ರಾರಂಭವಾಯಿತು. ಬಾಲ್ಯದಲ್ಲಿ ನರೇಂದ್ರ ಎಷ್ಟು ತುಂಟನಾಗಿದ್ದಾನೋ ಅಷ್ಟೇ ಜಾಣನಾಗಿದ್ದನು. ವಿನೋದ ಉಲ್ಲಾಸಗಳಲ್ಲಿ ಕಾಲ ಕಳೆಯುತ್ತಿದ್ದನು. ಜೊತೆಗೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತೀವ್ರವಾದ ಆಸಕ್ತಿಯನ್ನು ಹೊಂದಿದ್ದನು. ರಾಮ, ಸೀತೆ ಮತ್ತು ಶಿವನ ಪ್ರತಿಮೆಗಳನ್ನು ಪೂಜಿಸುವುದು, ಧ್ಯಾನಿಸುವುದು ಅವನಿಗೊಂದು ಆಟವಾಗಿತ್ತು. ಅವನ ತಾಯಿ ಹೇಳುತ್ತಿದ್ದ ರಾಮಾಯಣ, ಮಹಾಭಾರತದ ಕಥೆಗಳು ಅವನ ಮನಸ್ಸಿನ ಮೇಲೆ ಅಚ್ಚಳಿಯದ ಪ್ರಭಾವ ಬೀರಿದ್ದವು. ಧೈರ್ಯ, ಬಡವರ ಬಗ್ಗೆ ಕನಿಕರ, ಸನ್ಯಾಸಿಗಳನ್ನು ಕಂಡರೆ ಅಪಾರ ಆಕರ್ಷಣೆ ಮುಂತಾದ ಸತ್ಯಶಾಲಿ ಸದ್ಗುಣಗಳ ಬಾಲ್ಯದಲ್ಲೇ ನರೇಂದ್ರನಿಗೆ ರಾರಾಜಿಸುತ್ತಿದ್ದವು. ನರೇಂದ್ರನನ್ನು 7ನೇ ವಯಸ್ಸಿಗೆ ಕಲ್ಕತ್ತಾದ ಮೆಟ್ರೋಪಾಲಿಟನ್ ಶಾಲೆಗೆ ದಾಖಲಿಸಲಾಯಿತು.
ತುಂಟ ಬಾಲಕ ನರೇಂದ್ರ ಆಟೋಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಸಂಗೀತದಲ್ಲಿ ಸರಿಸಮಾನನಾಗಿ ಭಾಗವಹಿಸಿ ಆಲ್ರೌಂಡರ್ ಎಂಬ ಪಟ್ಟ ಗಿಟ್ಟಿಸಿಕೊಂಡರು. ನರೇನ ಎಂಟ್ರನ್ಸ್ ಪರೀಕ್ಷೆಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸು ಮಾಡಿ ಜನರಲ್ ಅಸೆಂಬ್ಲಿ ಕಾಲೇಜಿನಲ್ಲಿ ಪ್ರವೇಶ ಪಡೆದುಕೊಂಡರು. BA ಓದುವಾಗ ನರೇಂದ್ರನ ಪಾಂಡಿತ್ಯಕ್ಕೆ ಎಲ್ಲರೂ ಬೆರಗಾಗಿದ್ದರು. ತತ್ವಶಾಸ್ತ್ರದ ಪ್ರಾಧ್ಯಾಪಕ ಹಾಗೂ ಪ್ರಾಚಾರ್ಯರಾದ ಪ್ರೊಫೆಸರ್ WW ಹೆಸ್ಟಿಯವರು ನರೇಂದ್ರನಿಗೆ, ನಾನು ಈ ಜಗತ್ತಿನಾದ್ಯಂತ ಸಂಚರಿಸಿದ್ದೇನೆ, ಆದರೆ ನರೇಂದ್ರನಂಥ ಮೇಧಾವಿಯನ್ನು ಕಂಡಿಲ್ಲ, ಮುಂದೆ ಕಾಣುವುದೂ ಇಲ್ಲ ಎಂದು ಹೊಗಳಿ ಶ್ರೀರಾಮಕೃಷ್ಣ ಪರಮಹಂಸರನ್ನು ಕಾಣಲು ಸಲಹೆ ನೀಡಿದರು. ಪ್ರೊಫೆಸರ್ ಹೆಸ್ಟಿಯವರ ಸಲಹೆಯ ಮೇರೆಗೆ ಕಲ್ಕತ್ತಾದ ಹೂಗ್ಲಿ ನದಿಯ ದಂಡದ ಕಾಳಿ ದೇವಸ್ಥಾನದಲ್ಲಿ ಆಧ್ಯಾತ್ಮಿಕ ಹಾಗೂ ತತ್ವಶಾಸ್ತ್ರದ ಗಣಿಯಾದ ಶ್ರೀರಾಮಕೃಷ್ಣ ಪರಮಹಂಸರನ್ನು ನರೇಂದ್ರನಾಥ ಭೇಟಿಯಾದನು. ಆಗ ಆತ ಅವರಿಗೆ, ನೀವು ದೇವರನ್ನು ನೋಡುವೀರಾ ಎಂದು ರಾಮಕೃಷ್ಣರವರು, ಹೌದು, ನಾನು ನೋಡಿರುವೆ, ಬೇಕಾದರೆ ನಿನಗೂ ಸಹ ದೇವರನ್ನು ತೋರಿಸಬಲ್ಲೆ ಎಂದು ಉತ್ತರಿಸಿದರು. ರಾಮಕೃಷ್ಣವರ ಉತ್ತರದಿಂದ ದಂಗಾದ ನರೇಂದ್ರನಾಥ ಕೆಲವು ಕ್ಷಣಗಳ ತನಕ ಅವರನ್ನೇ ದಿಟ್ಟಿಸಿಕೊಂಡು ನೋಡಿ ಕ್ರಮೇಣವಾಗಿ ಶಾಂತವಾಗಿ ಬಿಟ್ಟನು. ನಂತರ ರಾಮಕೃಷ್ಣರು ಕರೆದಾಗ ಹಾಡು ಹಾಡಲು ಸಂಗೀತ ನುಡಿಸಲು ಹೋಗುತ್ತಿದ್ದನು. ಇದರಿಂದ ಅವರಿಬ್ಬರ ಒಡನಾಟ ಹೆಚ್ಚಾಯಿತು. ಅವರು ನರೇಂದ್ರನಿಗೆ ಸನ್ಯಾಸ ತೆಗೆದುಕೊಳ್ಳಲು ಹೇಳಿದಾಗ ಅವನ ಮನ ಇಕ್ಕಟ್ಟಿಗೆ ಸಿಲುಕಿತು. ಮಧ್ಯೆ ನರೇಂದ್ರನಾಥನ ತಂದೆ ವಿಶ್ವನಾಥರ ನಿಧನವಾಯಿತು. ತಂದೆಯ ನಿಧನದ ನಂತರ ಭಯಂಕರ ಬಡತನದ ಛಾಯೆ ಅವರ ಕುಟುಂಬವನ್ನು ಆವರಿಸಿತು. ನರೇನ ನೌಕರಿಯ ಹುಡುಗಾಟದಲ್ಲಿ ಬರಿಗಾಲಲ್ಲಿ ಕಲ್ಕತ್ತಾವೆಲ್ಲ ಸುತ್ತಾಡಿದನು. ಕೆಲವು ಸಲ ಆತ ತರು ಆಹಾರ ಮನೆ ಮಂದಿಗೆಲ್ಲ ಸಾಕಾಗುತ್ತಿರಲಿಲ್ಲ. ಆತ ಎಷ್ಟೋ ಸಲ ಉಪವಾಸ ಮಲಗಿಕೊಳ್ಳುತ್ತಿದ್ದರು. ಅವನಿಗೆ ದೇವರ ಮೇಲೆ ಅಚಲ ನಂಬಿಕೆ ಇತ್ತು. ನೌಕರಿಗಾಗಿ ದಿನ ಆತ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದನು. ಆಗ ಅವನ ತಾಯಿ ಬಾಲ್ಯದಿಂದಲೇ ಆ ದೇವರಿಗಾಗಿ ಅಳುತ್ತಿರುವೆಯಲ್ಲ, ಸಿಕ್ಕನೆ ನಿನಗಾತ, ಅವನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ತಾನಾ ಎಂದು ಬೈಯುತ್ತಿದ್ದರು. ಇದರಿಂದ ನರೇನನಿಗೆ ದೇವರನ್ನು ನೋಡುವ ಹಂಬಲ ಹೆಚ್ಚಾಯಿತು. ಕೊನೆಗೆ ನರೇನ ಕಾಳಿಮಾತೆಯನ್ನು ಪ್ರತ್ಯಕ್ಷವಾಗಿ ನೋಡಿದನು. ಆದರೆ ನರೇನನಿಗೆ ಹಣವನ್ನು ಕೇಳಲು ನಾಲಿಗೆ ಬರಲಿಲ್ಲ. ಆತ ಹಣವೊಂದನ್ನು ಬಿಟ್ಟು ಕಾಳಿಮಾತೆಗೆ ಎಲ್ಲವನ್ನೂ ಕೇಳಿದನು. ಆದರೆ ಅವನಿಂದ ಮಾತೆ ಯಂತ್ರ ಹಣವನ್ನು ಕೇಳಲಾಗಲಿಲ್ಲ. ಕಾಳಿಮಾತೆ ಕೃಪೆಯವರು ಹಾಗೂ ಅವರಿವರ ಅಲ್ಪ ಸ್ವಲ್ಪ ಸಹಾಯದಿಂದ ನರೇನ ಬಡತನ ಸ್ವಲ್ಪ ದೂರವಾಯಿತು. ನರೇನ ಮತ್ತೆ ರಾಮಕೃಷ್ಣರ ಆಶ್ರಮದತ್ತ ಮುಖ ಮಾಡಿದನು. ಒಂದು ಕಡೆ ತಾಯಿ, ಇನ್ನೊಂದು ಕಡೆ ಗುರುವಿನ ಇಕ್ಕಟ್ಟಿನ ನಡುವೆ ನರೇಂದ್ರನಾಥ ಶ್ರೀರಾಮಕೃಷ್ಣರನ್ನು ತನ್ನ ಆಧ್ಯಾತ್ಮಿಕ ಗುರುವಿಗಾಗಿ ಸ್ವೀಕರಿಸಿದನು. ಆ ಸಮಯದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಮಹಾಮಾರಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ನರೇನ ಗುರುವಿನ ಆರೈಕೆಗಾಗಿ ತನ್ನದೆಲ್ಲವನ್ನು ತ್ಯಜಿಸಿ ತನ್ನ ಗೆಳೆಯರೊಂದಿಗೆ ಕೇಳಿ ದೇವಸ್ಥಾನದ ಪಕ್ಕದಲ್ಲಿದ್ದ ಮಠದಲ್ಲಿ ಆಶ್ರಮವಾಸಿಯಾದನು. ಇದಾದ ಸ್ವಲ್ಪ ದಿನಗಳಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಬಯಕೆಯಂತೆ ಸನ್ಯಾಸವನ್ನು ಸ್ವೀಕರಿಸಿದನು. ಈಗ ನರೇಂದ್ರನಾಥ ಸ್ವಾಮಿ ವಿವೇಕಾನಂದನಾಗಿ ಬದಲಾದನು. ಸ್ವಲ್ಪ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರ ಗುರು ಶ್ರೀರಾಮಕೃಷ್ಣ ಪರಮಹಂಸರ ನಿಧನವಾಯಿತು. ಕೆಲ ದಿನಗಳ ತನಕ ಸ್ವಲ್ಪ ಅಲೆಮಾರಿಯಾದರು. ಅದಾದ ನಂತರ ಬಾರನಗರದಲ್ಲಿ ಒಂದು ಚಿಕ್ಕ ಮಠವನ್ನು ಸ್ಥಾಪಿಸಿ ಅದನ್ನು ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತಿಸಿದರು. ಅಲ್ಲಿಂದಲೇ ತಮ್ಮ ಉಪದೇಶವನ್ನು ಪ್ರಾರಂಭಿಸಿದರು. ಅವೇಕೆ ಅರೈಸ್ ಆ್ಯಂಡ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಎಂದೇಳಿ ಭಾರತದ ಯುವಕರನ್ನು ಬಡಿದೆಬ್ಬಿಸಿದರು. 12 ವರ್ಷ ಭಾರತಾದ್ಯಂತ ಸಂಚರಿಸಿ ರಾಷ್ಟ್ರ ಜಾಗೃತಿಯನ್ನು ಮೂಡಿಸಿದರು. ಭಾರತ ದೇಶ ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ಪ್ರೇಮವಾಗಿತ್ತು. ದೇಶ ಪತನವಾಗುತ್ತಿರುವುದು ಅವರ ದೊಡ್ಡ ದುಃಖವಾಗಿತ್ತು. ಎಲ್ಲಿಯ ತನಕ ಭಾರತ ಜನ ಸ್ಪಿರಿಚುವಲಿ ಎಚ್ಚರವಾಗಲಿಲ್ಲವೋ ಅಲ್ಲಿಯ ತನಕ ಅವರ ಮುಂದೆ ಬರಲ್ಲ ಎಂದು ಅವರ ಬಲವಾದ ನಂಬಿಕೆಯಾಗಿತ್ತು. ಭಾರತದಿಂದ ಅವರಿಗೆ ಸಹಾಯ ಹಾಗೂ ಸಮರ್ಥನೆ ಬೇಕಾಗಿತ್ತು. ಆದರೆ ಅದವರಿಗೆ ಸಿಗಲಿಲ್ಲ. ಹೀಗಾಗಿ ಅವರು ವಿದೇಶದತ್ತ ಮುಖ ಮಾಡಿದರು. ಆದರೆ ಅಲ್ಲಿಯೂ ಏನೂ ಸಿಗಲಿಲ್ಲ. ಏಕೆಂದರೆ ಅವರು
ಚಿಕಾಗೋಗೆ ಹೋದಾಗ ಅಲ್ಲಿದ್ದ ಭಾಷಣ ಮಾಡಿಸುವ ಸಂಸ್ಥೆಗಳು ಅವರಿಂದ ಭಾಷಣ ಮಾಡಿಸಿ ತಾವು ಹಣ ಮಾಡಿಕೊಂಡವು. ಅವರಿಗೆ ಬರೀ $200 ನೀಡಿದವು. ಹಣದ ಕೊರತೆ ಅವರನ್ನು ಬಹಳಷ್ಟು ಕಾಡಿತು. ಭಾರತದ ಕೆಲವು ಮಿಷನರಿ ಪತ್ರಿಕೆಗಳು ಅವರ ಬಗ್ಗೆ ಕೇವಲವಾಗಿ ಬರೆದವು. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ಶ್ರೀರಾಮಕೃಷ್ಣರ ಬಯಕೆಯನ್ನು ಈಡೇರಿಸುವುದಕ್ಕಾಗಿ 1893ರಲ್ಲಿ ಅಮೇರಿಕಾದ ಚಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ಅಲ್ಲಿ ಭಾರತದ ಸನಾತನ ಹಿಂದೂ ಧರ್ಮ, ವೇದ ಹಾಗೂ ಯೋಗವನ್ನು ಪಾಶ್ಚಾತ್ಯ ದೇಶಗಳಿಗೆ ಪರಿಚಯಿಸಿದರು. ಸಾಗರದಾಚೆ ಹಿಂದೂ ಧರ್ಮವನ್ನು ಪ್ರಚಾರ ಮಾಡಿದ ಮೊದಲ ವ್ಯಕ್ತಿ ಅವರಾಗಿದ್ದಾರೆ. ವಿದೇಶಿಗರಿಗೆ ನಮ್ಮ ರಾಷ್ಟ್ರದ ಶ್ರೇಷ್ಠತೆಯನ್ನು ಬಗ್ಗೆ ತಿಳಿಸಿಕೊಟ್ಟರು. ಭಾರತದ ಮಣ್ಣೇ ನನಗೆ ಪವಿತ್ರ, ಅದರ ಗಾಳಿಯೇ ನನಗೆ ಪವಿತ್ರ, ಅದೇ ನನ್ನ ತೀರ್ಥಕ್ಷೇತ್ರ, ಮಾತೃಭೂಮಿಯಾದ ಭಾರತವೇ ನನ್ನ ದೇವರು ಎಂದೇಳಿದರು. ತಮ್ಮ ಭಾಷಣದಲ್ಲಿ ವಿದೇಶಿಯರನ್ನು ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂದು ಸಂಬೋಧಿಸುವ ಮೂಲಕ ಅಲ್ಲಿ ನೆರೆದಿದ್ದ 7,000 ಜನರಿಂದ ಚಪ್ಪಾಳೆ ಸುರಿಮಳೆ ಗೈಸಿಕೊಂಡರು. ಈ ಮೂಲಕ ಇಡೀ ಜಗತ್ತನ್ನೇ ವಿಶ್ವ ಸಹೋದರನಂತೆ ಮತ ಸಹಿಷ್ಣುತೆ ಮತ್ತು ಸಹಬಾಳ್ವೆಯನ್ನು ಸಾರಿ ಹೇಳಿದರು. ನ್ಯೂಯಾರ್ಕ್ ಹೆರಾಲ್ಡ್ ಸ್ವಾಮಿ ವಿವೇಕಾನಂದರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿತು. ಅವರು ಸುಂಟರಗಾಳಿಯ ಹಿಂದೂ ಎಂದೇ ಹೆಸರಾದರು. ನ್ಯೂಯಾರ್ಕಿನಲ್ಲಿ ವೇದಾಂತ ಸಮಾಜ ಸ್ಥಾಪಿಸಿದರು. ಪ್ಯಾರಿಸ್ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಿದರು. ಭಾರತಕ್ಕೆ ಮರಳಿ ಬಂದಾಗ ಯಂಗರ್ಸ್ ಆರ್ ದ ಪಿಲ್ಲರ್ಸ್ ಆಫ್ ದ ನೇಷನ್ ಎಂದು ಹೇಳಿದರು. ಸ್ವಾಮಿ ವಿವೇಕಾನಂದರು ತಮ್ಮ ಗುರುಗಳಾದ ರಾಮಕೃಷ್ಣರ ಸಂದೇಶವನ್ನು ಪ್ರಚಾರ ಮಾಡಲು 1897ರಲ್ಲಿ ಕಲ್ಕತ್ತಾದ ಬೇಲೂರಿನಲ್ಲಿ ರಾಮಕೃಷ್ಣ ಮಿಷನ್ನನ್ನು ಪ್ರಾರಂಭಿಸಿದರು. ನಂತರ ದೇಶ ವಿದೇಶಗಳಲ್ಲಿ ಇದರ 100 ಶಾಖೆಗಳು ಆರಂಭವಾದವು. ವಿವೇಕಾನಂದರು ಯುವಕರೇ ದೇಶದ ನಿಜವಾದ ಸಂಪತ್ತು ಎಂದರು. ಏಳಿ ಎದ್ದೇಳಿ, ಎಚ್ಚರವಾಗಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಕರೆ ನೀಡಿದರು. ಯುವಕರು ಅನಕ್ಷರತೆ, ಅನಾಚಾರ, ಬಡತನ ಮೊದಲಾದವುಗಳನ್ನು ನಿವಾರಿಸಲು ಪಣ ತೊಡಬೇಕೆಂದು ಕರೆ ನೀಡಿದರು. ಮೊದಲ ವಿದ್ಯೆ ಕಲಿಯಬೇಕು. ರಾಷ್ಟ್ರದ ಅಭಿವೃದ್ಧಿಗಾಗಿ ಬೇಕಾದ ಶಾಂತಿ, ಧೈರ್ಯ, ಶಕ್ತಿ, ರಾಷ್ಟ್ರಭಕ್ತಿಯನ್ನು ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಭಾರತದ ಪ್ರಗತಿಗೆ ಸದಾ ಕ್ರಿಯಾಶೀಲರಾಗಬೇಕೆಂದು ಭಾರತದ ಯುವಕರನ್ನು ಮೋಟಿವೇಟ್ ಮಾಡುತ್ತಾ ಸಾಗಿದ್ದ ಸ್ವಾಮಿ ವಿವೇಕಾನಂದರು ಜುಲೈ 4ರಂದು 1902ರಂದು ಕಲ್ಕತ್ತಾದ ಬೇಲೂರು ಮಠದಲ್ಲಿ ಜ್ಞಾನ ಮಾಡುತ್ತಾ ಕೊನೆಯುಸಿರೆಳೆದರು. ಅವರನ್ನು ಭಾರತೀಯ ಆಧ್ಯಾತ್ಮ ಪಿತಾಮಹ, ವೇದಾಂತ ಕೇಸರಿ ಎಂದು ಗುರುತಿಸಲಾಗಿದೆ. ಅವರ ಜನ್ಮವನ್ನು ರಾಷ್ಟ್ರೀಯ ಯುವ ದಿನವೆಂದು ಆಚರಿಸಲಾಗುತ್ತಿದೆ. ವಿವೇಕಾನಂದರ ಮಾತುಗಳು ಇಂದಿಗೂ ಲಕ್ಷಾಂತರ ಯುವಕರಿಗೆ ಸರಿದಾರಿಯಲ್ಲಿ ಸಾಗಲು ದಾರಿ ತೋರಿಸುತ್ತಿದೆ.